ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ವ್ಲಾಗ್. ಇವಾಗ ನಾವು ಬೊಮ್ಮಸಂದ್ರದಲ್ಲಿದ್ದೀರಿ. ಸೊ ಬೊಮ್ಮಸಂದ್ರ ಆ್ಯಂಡ್ ವಿತ್ ಆರ್ ಹಾಯಾಬುಸಾ. ಇವತ್ತು ಹಾಯಾಬುಸಾ ತೆಗ್ದಿದ್ದೀನಿ. ಇದರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಅದಕ್ಕೆ ಬೇಜಾರು ತೆಗಿಯಾಕಿದ್ದೀನಿ. ಇದೇ ಇರೋದು ನನ್ನ ಹತ್ರ, ಬೇರೆ ಯಾವ ಗಾಡಿನೂ ಇಲ್ಲ. ಹೊಸ ಗಾಡಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. 390 ಅಡ್ವೆಂಚರ್ ಎಕ್ಸ್ ತೊಗೊಳೋಣ ಅಂತಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಅದನ್ನೇ ತೊಗೊಳೋದು. ಇಲ್ಲಾಂದರೆ ಹಿಮಾಲಯ ಒಂದು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಎಲ್ಲ ಅವರು ರೆಕ್ಟಿಫೈ ಮಾಡಿದ್ರೆ ಆಮೇಲೆ ತೊಗೊಬೋದು. ಅಲ್ಲಿ ತನಕ ಇದನ್ನೇ ನಡೆಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಲೆಜೆಂಡ್ರಿ ಬೈಕ್. ಆಫೀಸ್ಗೂ ಇದೇ ತೊಗೊಂಡೋಗ್ತಿದ್ದೆ, ಸ್ಕೂಲ್ಗೂ ಇದೇ ತೊಗೊಂಡೋಗ್ತಿದ್ದೆ, ಕಾಲೇಜ್ಗೂ ಇದೇ ತೊಗೊಂಡೋಗ್ತಿದ್ದೆ. ಎಲ್ಲ ಕಡೆ ಈ ಬೈಕೇ ನನ್ನ ಸಾಥ್ ಕೊಟ್ಟಿತ್ತು. ಅದಕ್ಕೆ ಇದನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಎಲ್ಲ ಫುಲ್ ಟಯರೆಲ್ಲ ಹೊಸದು ಹಾಕ್ಸಿ, ವೀಲ್ ಡ್ರಮ್ ಬಂದು ಅದನ್ನು ಹೊಸದು ಹಾಕ್ಸಿದ್ದೀನಿ. ಸೊ ಒಂದಷ್ಟು ಖರ್ಚು ಆಗಿದೆ ಇದರಲ್ಲೂ, ಆದರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಓಲ್ಡ್ ಇಸ್ ಗೋಲ್ಡ್ ಅಲ್ವಾ. ನಾನು ಹುಡ್ದಾಗ ತೊಗೊಂಡಿದ್ದಿದ್ದು ನಮ್ಮಪ್ಪ, ಅದು 2000 ಹುಟ್ಟಿದ್ದು. ಸೊ ಅವಾಗಿಂದ ನಾವು ಮೇಂಟೈನ್ ಮಾಡ್ಕೊಂಬರ್ತಿದ್ದೀರಿ. ನಮ್ಮಪ್ಪ ರಿಜಿಸ್ಟ್ರೇಷನ್ ಅಪ್ಪ ಹೆಸರಲ್ಲಿತ್ತು ಓನರ್ಶಿಪ್ಪು, ಆಮೇಲೆ ನನ್ನ ಹೆಸ್ರಿಗೆ ಮಾಡ್ಕೊಂಡಿದ್ದು. ಇನ್ನೂ ಲೆಜೆಂಡ್ರಿ ಬೈಕ್ ಬರ್ತಾಯಿದೆ. ಸ್ಪ್ಲೆಂಡರ್ ಅಂದರೆ ಸುಮ್ಮನೆನಾ? ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಏನು ಅಂತಂದರೆ, ಸ್ವಲ್ಪ ಫೋಟೋಶೂಟ್ ಮಾಡಿ ಹೆಸರುಘಟ್ಟಾಗೆ ಹೋಗೋಣ ಅಂತ ಇರೋದು. ಸೊ ಹೆಸರುಘಟ್ಟದಲ್ಲಿ ಕೆಲವೊಂದು ಪ್ಲೇಸಸ್ಸು ಗ್ರಾಸ್ಲ್ಯಾಂಡು ಮತ್ತು ಅಲ್ಲೆಲ್ಲ ಹೋಗಿ ಫೋಟೋಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ವ್ಲಾಗು ಕೂಡ ಮಾಡೋಣ. ನಂದು ಮೋಟೋ ವ್ಲಾಗ್ ಸೆಟಪ್ ಒಂದು ವೀಡಿಯೋ ಮಾಡಿದ್ದೆ ಮುಂಚೆ, ನಾನು ತೊಗೊಂಡಾಗ ಹೇಗೆ ನಾನು ಮೋಟೋ ವ್ಲಾಗ್ ಸೆಟಪ್ ಮಾಡಿದ್ದೀನಿ ಅಂತ. ಸ್ಟಾರ್ಟಿಂಗಲ್ಲೇ ಇದನ್ನು ಹಾಕಬೇಕು ಅಂತಲೇ ಇದ್ದೆ, ಬಟ್ ಅದು ಇನ್ನೂ ಒಂದು ಸ್ವಲ್ಪ ಪ್ರಾಪರಾಗಿ ವೀಡಿಯೋ ಬರೋ ತನಕ ನಾನು ಎಷ್ಟು ಮಾಡ್ತಾನೆ ಇದ್ದೆ. ಆಮೇಲೆ ಇವಾಗ ಪ್ರಾಪರ್ ಅನ್ನಿಸ್ತಿದೆ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಸೊ ವ್ಯೂ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸ್ತಿದೆ. ಸೊ ನಾನು ಮೋಟೋ ವ್ಲಾಗ್ ಸೆಟಪ್ ನಾನು ಏನೇನು ಯೂಸ್ ಮಾಡಿದ್ದೀನಿ ಐಟಮ್ಸ್ ಏನಂದೆ ಇನ್ನೊಂದ್ಸಲ ಐಟಮ್ಸ್ ಅಂದರೆ ಆ ಐಟಮ್ಸ್ ಅಲ್ಲ, ಗೋಪ್ರೋ ಮೋಟೋ ವ್ಲಾಗ್ ಐಟಮ್ಸು. ಸೊ ಅದೆಲ್ಲ ಕಡಿಮೆ ಇದೆ, ಜಾಸ್ತಿ ಏನಿಲ್ಲ. ನನ್ನ ಬಜೆಟ್ ಫ್ರೆಂಡ್ಲಿ ಹೇಗೆ ತೊಗೊಂಡಿದ್ದೀನಿ, ಎಷ್ಟು ಖರ್ಚಾಯಿತು ಅದೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನೋಡಿ. A few moments later. ಇವಾಗ ಗಾಡಿ ಕ್ಲೀನ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಸ್ವಲ್ಪ ವಾಷಿಂಗ್ ಆದಮೇಲೆ ಫೋಟೋಶೂಟಿಗೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನಾನು ಈ ಗಾಡಿನ ಹಾಯಾಬುಸಾ ಅಂತಲೇ ಕರೆಯೋದು, ಯಾಕಂದರೆ ನನಗೂ ಹಾಯಾಬುಸಾ ತೊಗೊಬೇಕಂತಲೇ ಆಸೆ ಇರೋದು. ಮುಂಚೆ ಎಲ್ಲ ಧೂಮ್ ಪಿಕ್ಚರ್ ನೋಡಿ ಹಾಯಾಬುಸಾ ನೋಡಿ ಹಾಯಾಬುಸಾ ಇಡಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಹಾಯಾಬುಸಾ ತೊಗೊಳಕ್ಕಾಗಲಿಲ್ಲ. ನಾವು ಅಪ್ಪ ತೊಗೊಂಡಿರೋ ಗಾಡಿನ ಹಾಯಾಬುಸಾ ಅಂದ್ಕೊಂಡು ಓಡಿಸ್ತೀನಿ ನಾನು. ಬಟ್ ಒಂದಲ್ಲ ಒಂದು ದಿವಸ ಹಾಯಾಬುಸಾ ಅಥವಾ S1000 ತೊಗೋಬೇಕು. ಅವೆರಡು ಬೈಕ್ ಮಾತ್ರ ಸಾಕಾತ್ ಇಷ್ಟ ನನಗಂತೂ. ಫುಲ್ ಕ್ಲೀನ್ ಆಗ್ತಿದೆ ಹಾಯಾಬುಸಾ. ಸೊ ಇದಕ್ಕೆ ನಾನು ಏನೇನು ಮಾಡಿಸಿದ್ದೀನಿ ಅಂತಲೂ ಹೇಳ್ತೀನಿ. ಇದು ನಾರ್ಮಲ್ ಇಂಡಿಕೇಟರ್ಸ್ ಅಲ್ಲ, ಅದು ನಾರ್ಮಲ್ ಇಂಡಿಕೇಟರ್ಸ್ ಅಲ್ಲ. ಅಂದರೆ ಅದು ಒಂದು 250 ರೂಪೀಸ್ ಅಷ್ಟೇ ಇಂಡಿಕೇಟರ್ಸು. ನಾರ್ಮಲ್ ಇಂಡಿಕೇಟರ್ಸ್ ಏನಾಗ್ಬಿಡುತ್ತೆ ಅಂತಂದರೆ ದೊಡ್ಡದಾಗಿರುತ್ತಲ್ಲ, ಸೊ ಅವಾಗ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಹೊಡೆದ್ಬಿಟ್ಟಿರ್ತಾರೆ. ನೀವು ಸುಮಾರು ಗಾಡಿಗಳು ನೋಡಿರ್ಬೋದು, ಲೆಫ್ಟ್ ಸೈಡ್ ಇಂಡಿಕೇಟರ್ ಹಂಗೆ ಬಿದ್ದೋಗ್ಬಿಟ್ಟಿರುತ್ತೆ. ಟಚ್ ಆಗ್ತಿದೆ, ಓಡಾಡೋಕ್ಕಾಗ್ತಿಲ್ಲ. ಸೊ ಏನಂತಿದ್ದೆ, ಅದು ಇಂಡಿಕೇಟ್ರ್ ಇದೆಯಲ್ಲ, ಸೊ ಆ ಇಂಡಿಕೇಟ್ರು ಲೆಫ್ಟ್ ಸೈಡ್ದು ಹೊಡೆದೋಗ್ಬಿಡುತ್ತೆ. ಅವಾಗ ಕರೆಕ್ಟಾಗಿ ಓಡಿಸಿದ್ರೇನು ಹೊಡೆದೋಗ್ತಿತ್ತು, ಯಾಕಂದರೆ ತುಂಬ ಟ್ರಾಫಿಕ್ ಇರುತ್ತಲ್ಲ. ಮಾರ್ತಳ್ಳಿ ಸೈಡಲ್ಲೆಲ್ಲ ಓಡಾಡ್ತಿದ್ದೆ ನಾನು ಆಫೀಸಿಗೋಸ್ಕರ. ಸೊ ಡೈಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಕ್ರೌಡೆಡ್ ಇರ್ತಿತ್ತು. ಸೊ ಆ ಕ್ರೌಡೆಡಲ್ಲಿ ಹಂಗೆ ಗೊತ್ತಿರುತ್ತೆ ಆಲ್ರೆಡಿ
ಮಾರ್ತಳ್ಳಿ ಸೈಡೆಲ್ಲ ಹೇಗಿರುತ್ತೆ ಅಂತ. ಅಂದರೂ ನಾನು 7 o'clock ವಾಪಸ್ ಬರ್ತಿದ್ದೆ ಮನೆಗೆ ಆಫೀಸ್ ಮುಗಿಸ್ಕೊಂಡು. ಸೊ ಅವಾಗ ಲೆಫ್ಟ್ ಸೈಡ್ ಇಂಡಿಕೇಟ್ರ್ ಹೊಡೆದೋಗ್ತಿತ್ತು. ಅದೊಂದು ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಮಾಡಿಫಿಕೇಷನ್ ಅಂದರೆ ಹ್ಯಾಂಡ್ಲೊಂದು ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಅಷ್ಟೇ, ಇನ್ನೇನಿಲ್ಲ ಗಾಡಿಗೆ. ಹ್ಯಾಂಡ್ಲೊಂದು ಕಂಫರ್ಟ್ಗೋಸ್ಕರ ನಾನು 6 feet ಇದ್ದೀನಿ, ಪ್ರಾಪರ್ 650 6 feet ಇದ್ದೀನಿ. 650 ಅಂದ್ಬಿಡ್ತಾ ಇದ್ದೆ 6 feet ಇದ್ದೀನಿ. ಸೊ ಅದಕ್ಕೆ ಅದು ಕರೆಕ್ಟಾಗಿ ಹಿಂಗಿದ್ರೆ ಹ್ಯಾಂಡ್ಲು ಒಂದು ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ನಮ್ಮ ಶೋಲ್ಡರ್ಸ್ಗೆಲ್ಲ ಸ್ಟ್ರೈನ್ ಬೀಳುತ್ತೆ ಅಂದ್ಬಿಟ್ಟು ಆ ಥರ ಹ್ಯಾಂಡ್ಲ್ ಹಾಕ್ಸ್ದೆ. ಸೊ ಅದನ್ನು ಆಲ್ಮೋಸ್ಟ್ ಒಂದು 500 rupees ಇಲ್ಲ 600 rupees ಆಯಿತು ಹ್ಯಾಂಡ್ಲು. ಅದು JC ರೋಡಲ್ಲಿ ತೊಗೊಂಡಿರೋದು. ಸೊ 2 MRF ಟಯರ್ಸ್ ಎಲ್ಲ ಹಾಕ್ಸಿದ್ದೀರಿ. ಸಂಡೇ ಕಳಿಸ್ತೀನಿ 2 hour ಇಲ್ಲ ಇನ್ನು ಗಾಡಿ ತೊಗೊಳ್ಳೋದು ಹೇಳ್ಕೊಡ್ತೀನಿ. ಹಾಂ ಓದ್ತಾವಲ್ಲ ಅದೆಲ್ಲ ಮಾಡ್ತಾನೆ 2 hour ತಾನೆ. ಗಾಡಿ ತೊಳೆ ಕೇಳ್ಕೊಡು ಅಂತ ನಮ್ಮಪ್ಪ ಸೆಂಟಿಮೆಂಟಲ್ಲಿ ಹೇಳ್ತಾ ಇರ್ತಾರೆ, ಇದೊಂದು ಗಾಡಿನೂ ನಿನ್ನ ಹೆಸ್ರಿಗೆ ಮಾಡ್ಕೊಂಬಿಟ್ಟ ಅಂತ. Meanwhile, ಈ ಗಾಡಿ ಮಾರಿದ್ರೆ ಇವಾಗ ಒಂದು 10,000 ರೂಪಾಯಿ 10,000 ರೂಪಾಯಿ ಅಲ್ಲ 5,000 ರೂಪಾಯಿಗೆ ಹೋಗ್ಬೋದೇನೋ ನನ್ನ ಪ್ರಕಾರ. ಏನು ಹಾಳಾದ ಫ್ಯಾಮಿಲಿನೋ. ಸೊ ಆಗ್ಲಿಂದ ಟ್ರೈ ಮಾಡ್ತಾಯಿದ್ದೀನಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಒಂದು ಬಾಧೆ ಹಳೆ ಗಾಡಿಗಳ್ದು. ಪೆಟ್ರೋಲ್ ಫುಲ್ ಡೆಡ್ ಆಗಿಬಿಟ್ಟು ಪೆಟ್ರೋಲ್ ಹಾಕ್ಸಿದ್ರೆ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟು. ಚೇಂಜ್ ಕೇಳಕ್ಕೆ ಹೋದೆ, ಚೇಂಜ್ ಇಲ್ಲ ಅಂದ. ಇವಾಗ ಬಂದು ಹೇಳ್ತಾವನೆ. a few moments later. ಶೂ ಪ್ರಾಬ್ಲಮ್, ಗಾಡಿ ಪ್ರಾಬ್ಲಮ್, ಬಾಡಿ ಪ್ರಾಬ್ಲಮ್, ಇವಿ ಪ್ರಾಬ್ಲಮ್ಗಳು ನಡೀತಾ ಇದೆ ಈ ವರ್ಷ. ಆದರೆ ನೀವು ಕಷ್ಟಪಟ್ಟು ಹೋಗ್ತಾ ಇರಬೇಕು. ಜೈ ಗಣಪತಿ ಅಂತ. ಸೊ ಗಾಡಿ ವಾಶ್ ಮಾಡಿಸಿ ಇವಾಗ ಫುಲ್ಲು ರೆಡಿ ಇದೆ. ಇವಾಗ ಹೆಸರುಘಟ್ಟಾಗಿ ಹೋಗ್ತಾಯಿದ್ದೀರಿ. ಮಾಡಬೇಕಾಗಿತ್ತು ಫೋಟೋಶೂಟ್ ಒಂದು ಮಾಡಿ ದೆನ್ ಮನೆಗೆ ಹೋಗೋದು ಅಷ್ಟೇ ಪ್ಲ್ಯಾನ್ ಇವತ್ತು. ಗಂಗಮ್ಮ ಸರ್ಕಲ್ ಲೆಫ್ಟ್ ತೊಗೊಂಡು ಫಾರೆಸ್ಟ್ ರೋಡ್ ಅಂತ ಬರುತ್ತೆ. ಸೊ ಅಲ್ಲಿಂದ ಹೋಗ್ತೀವಿ ನಾವು ಹೆಸರುಘಟ್ಟಾಗೆ. ಡೈರೆಕ್ಟಾಗಿ ಹೋಗ್ಬಿಡ್ಬೋದು ಹೆಸರುಘಟ್ಟಾಗೆ. ನಾವು ಹೋಗ್ತಾ ಇರೋದು ಇವಾಗ ಗ್ರಾಸ್ಲ್ಯಾಂಡಲ್ಲಿ ಆಲ್ಮೋಸ್ಟ್ ಫೋಟೋ ಶೂಟಿಂಗಂತಲೇ ಜಾಸ್ತಿ ಜನ ಹೋಗ್ತಾರೆ. ಇನ್ನೊಬ್ಬರು ಇರ್ತಾರೆ ಬೇರೆ ಥರ ಕೆಲಸಗಳು ಮಾಡ್ತಿದ್ದಾರೆ, ಕಂತ್ರಿ ಕೆಲಸ ಎಲ್ಲ ಮಾಡಬಾರ್ದು ಅಂತ ನೋಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಮಾಡಬೇಡಿ. ಎಷ್ಟು ತುಂಬ ಚೆನ್ನಾಗಿದೆ ಜಾಗ, ಅದು ಫಾರ್ಮಿಂಗಂತ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಮೂವೀಸ್ ಅಂತೂ ತುಂಬ ತೆಗ್ದಿದ್ದಾರೆ ಅಲ್ಲಂತೂ. ಬೆಂಗಳೂರು ರೋಡ್ಸ್ ಅಂತೂ ಅಧ್ವಾನ ಪ್ಯಾಚಪ್ ಮಾಡಿ ಫುಲ್ ಅಧ್ವಾನ ಆಗ್ಬಿಡ್ತಾನೆ ಆಗಲ್ಲ. ಫುಲ್ಲು ಡಮಾಲ್ ಡಿಮಿಲ್ ಅಂದ್ಕೊಂಡು ಫುಲ್ಲು ಶೇಖ್ ಅಬ್ದುಲ್ಲಾ ಅನ್ನಂಗೆ ಹೋಗ್ತಾಯಿದ್ದೀರಿ. ಬಾಡಿ ಎಲ್ಲ ಶೇಕ್. ಇವಾಗ ನನ್ನ ಜೊತೆ ಶಾಂತುನೂ ಬರ್ತಿದ್ದಾನೆ. ಶಾಂತು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ. ಪ್ರಾಪರ್ ಇಂಟ್ರಡಕ್ಷನ್ ಕೊಟ್ಟಿರಲಿಲ್ಲ ಒಂದು ಫೇಸ್ ಟು ಫೇಸ್ದು, ಬಟ್ ಯಾರು ಅಂತ ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ. ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಮತ್ತು ತೇಜಸ್ವಿನಿ ಅಂತ. ಸೊ ಅವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಬಂದಿದ್ದಾರೆ, ಕಸಿನ್ಸ್ ಜೊತೆ. ಜೈ ಶ್ರೀರಾಮ್. ನಾನೊಂದು ದಿವಸ ಹೋಗೋಣ ಅಯೋಧ್ಯೆಗೂ. ಸೊ ಅವಾಗೂ ಬ್ಲಾಗ್ ಮಾಡಿ ಹಾಕ್ತೀನಿ. ಅದೇನೋ ಒಂಥರ ಕಾಯಿಲೆ ನನಗೆ. ಏನಾದ್ರು ಒಂದು ಸೆಂಟೆನ್ಸ್ ಹೇಳಿದ್ರೆ ನನ್ನ ತಲೆಯಲ್ಲಿ ಅದು ಫನಿ ಆಗಿರುತ್ತೆ. ಸೊ ಯಾವಾಗೂ ಒಂದು ಸೆಂಟೆನ್ಸ್ ಏನಾದ್ರು ಹೇಳ್ತಾ ಇರ್ಬೇಕಾದ್ರೆ ನಾನು ನಕ್ಬಿಡ್ತೀನಿ. ಸೊ ಅದೇನೋ ಒಂಥರ ಡಿಸೀಸ್ ಥರ ಆಗ್ಬಿಟ್ಟೈತೆ ನನಗೆ. ಸೊ ಇಲ್ಲಿ ರೈಟ್ ತೊಗೊಬೇಕು. ಮೋಸ್ಟ್ಲಿ ಇಲ್ಲೆಲ್ಲ ಏನು ಬೋರ್ಡ್ ಗೀಡೇನು ಹಾಕಿಲ್ಲ, ಬಟ್ ಇಲ್ಲೇ ರೈಟ್ ತೊಗೊಬೇಕು. ಆಲ್ಮೋಸ್ಟ್ ಗೊತ್ತಿರುತ್ತೆ ಹೆಸರುಘಟ್ಟ ಲೇಕ್ ಬಂದಿರೋರಿಗೆಲ್ಲ. ಸೊ ಇದು ದೇವಸ್ಥಾನ, ದುರ್ಗಾಂಬಾ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಮುಂಚೆ ಚಿಕ್ಕದಾಗಿತ್ತು ನಾನು ಬಂದಾಗ, ಇವಾಗ ದೊಡ್ಡದಾಗಿ ಮಾಡಿದ್ದಾರೆ. ಸೊ
ಇದನ್ನು ನೋಡೋದು. ಆ್ಯಕ್ಚುಲಿ ಇವತ್ತು ಸಂಡೇ, ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ. ಸೊ ನಾನು ತಿಂದಿದ್ದೀನಿ. ಫ್ಲ್ಯಾಶ್ ಬ್ಯಾಕ್. ಅದಕ್ಕೆ ಒಳಗಡೆ ಹೋಗಲ್ಲ. ಸೊ ಇಲ್ಲಿ ನನಗೆ ತೋರಿಸ್ತೇನೆ. ಇಲ್ಲಿಗೆ ಬಂದಿದ್ದೆ, ಇನ್ನು ಸ್ವಲ್ಪ ದೂರ ಇದೆ. ಕಿರಿಕ್ಪಾಟಿ ಸಾಂಗಲ್ಲಿ ಒಂದು ಬರುತ್ತದು ಆ ಸೀನು. ಸೊ ಅದನ್ನು ತೋರಿಸ್ತೇನೆ. ಯೂಶಲಿ ಲಾಕ್ ಹಾಕಿರ್ತಾರೆ, ಲಾಕ್ ಹಾಕಿದ್ದಾರೆ. ಫುಲ್ ಲವ್ಡ್ ವೀಕೆಂಡ್ಸ್. ನಾವಿದ್ದೀರಿ ಸಿಂಗಲ್ ಗ್ಯಾಂಗ್. ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಫುಲ್ ಸಿಂಗಲ್ ಗ್ಯಾಂಗ್ ಆಗ್ಬಿಟ್ಟಿದ್ದೀರಿ. ನೀವು ಸಿಂಗಲ್ ಆಗಿದ್ರೆ ಕಮೆಂಟ್ ಮಾಡಿ. ಸಿಂಗಲ್ ಲೈಫ್ ರಾಕ್ಸ್. ನೆಕ್ಸ್ಟು ಗ್ರಾಸ್ಲ್ಯಾಂಡ್ಗೆ ಹೋಗ್ತಾ ಇದ್ದೀರಿ. ಸೊ ಗ್ರಾಸ್ಲ್ಯಾಂಡ್ಗೆ ಹೋಗೋದು ಮೋಟೋ ವ್ಲಾಗಿಗೆ ಶಿಫ್ಟ್ ಆಗ್ತೇನೆ. ಹೊರಡಬೇಕು ಬೇಗ. ಆ್ಯಕ್ಚುಲಿ ಟೈಮ್ ಬಂದು 3:48. ಯಪ್ಪ ಏನು ಗುರು ಕೊಂಬು ಹಿಂಗೈತಿದ್ದಕ್ಕೆ. ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಸಾಕಾ ಸೈಜ್ ಆಗೋಯ್ತಪ್ಪ ಎಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಆಫ್ ರೋಡು. ಅಪ್ಪ ಹೆವಿ ಗಲ 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 ಅಂತ ಐತೆ. ಗೋಳಿಗೋಲಲ್ಲ. तू समझा? हाँ नहीं तू समझा नहीं. ಅಯ್ಯೋ ಸೊ ಅಲ್ಲಿಗೆ ಹೋಗೋ ತನಕ ಅಷ್ಟೇ ಒಂದು ಸ್ವಲ್ಪ ಗಡಿಬಿಡಿ ಆಗುತ್ತೆ. ಅಲ್ಲಿಗೆ ಹೋಗೋದ್ಮೇಲೆ ಪಕ್ಕ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅದೇ ಏನೋ ಅಂತಾರಲ್ಲ, ಫುಲ್ಲು ಕಷ್ಟಪಟ್ಟಾದ್ಮೇಲೆ ಸಕ್ಸಸ್ ಸಿಗೋದು ಅನ್ನೋ ಥರ, ಆ ಥರ ಆಗೋಯ್ತು ಇದು ಬಾಳು. ಫುಲ್ಲು ಫಾರ್ಮಿಂಗು. ಇಲ್ಲಿ ಯಾವ್ದಾರ ಒಂದು ಸೈಟ್ ತೊಗೊಂಬಿಟ್ಟಿದ್ರೆ ಚೆನ್ನಾಗಿರೋದು. ಸೈಟ್ ತೊಗೊಂಡು ಇಲ್ಲಿಗೆ ಬಂದು ಕಾರಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು, ಜ್ಯೂಸ್ ಅಂದರೆ ಗೊತ್ತಿರುತ್ತೆ ನಮ್ಮ ಹುಡುಗರಿಗೆ, ಜ್ಯೂಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಕ್ಯಾಂಪ್ ಫೈರ್ ಥರ ಹಾಕ್ಕೊಂಡು ಮಜಾ ಮಾಡ್ಬೋದಿಲ್ಲ ಬಂದರೆ. ಅಂದರೆ ಅಫ್ಕೋರ್ಸ್ ನಾವು ಸೈಟ್ ತೊಗೊಂಡಿದ್ರೆ ಆ ಥರ ಮಾಡ್ಬೋದು. ಬಟ್ ಪ್ಲೀಸ್ ಆ ಥರ ಎಲ್ಲ ಮಾಡಬೇಡಿ. ಇಲ್ಲಿ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟೀಸು. ಸೊ ಇದು ತುಂಬ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿಬಿಟ್ಟಿದೆ ಇವಾಗ. ಸೊ ತುಂಬ ಚೆನ್ನಾಗಿದೆ. ಈ ಪರಿಸರನ ಹಾಳು ಮಾಡಬೇಡಿ. ಜ್ಯೂಸ್ ಗೀಸ್ ಕುಡಿದು ಇಲ್ಲೇ ಬಾಟ್ಲೆಲ್ಲ ಬಿಸಾಕಿರ್ತಾರೆ ಕೆಲವು ಜನ. ಥರ ಎಲ್ಲ ಮಾಡಬೇಡಿ. ಸಸ್ಪೆನ್ಷನ್ ತುಂಬ ಸ್ಟಿಫ್ ಇದೆ. ಸೊ ಒಂದು ಸ್ವಲ್ಪ ಅಂಡು ಹೆವಿ ನೋವ್ತೈತೆ. ಅವೇ ನಾನು ಬೆಂಗಳೂರು ಅಂದರೆ ಇದೆ ಗುರು. ಒಂದು ಸ್ವಲ್ಪ ಪೀಸ್ಫುಲ್ ಮೈಂಡ್ ಸಿಗಬೇಕು ಅಂದರೆ ನಿಮ್ಮ ಸ್ಟ್ರೆಸ್ಫುಲ್ ಲೈಫಿಂದ ಇಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ. ಆದರೆ ಪರಿಸರನ ಹಾಳು ಮಾಡಬೇಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಪ್ರಕೃತಿನ ಕಾಪಾಡ್ಕೊಂಡಿದ್ದಾರೆ. ಸೊ ಇಲ್ಲಿರೋ ಅಫಿಷಿಯಲ್ಸ್ ಎಲ್ಲ ನೋಡ್ಕೊತಾ ಇರ್ತಾರೆ ಅವಾಗವಾಗ ಈ ಲ್ಯಾಂಡ್ನ. ಸೊ ಹಾಳು ಮಾಡಬೇಡಿ. ಆದರೆ ಸಖತ್ತಾಗಿದೆ. ಪ್ಲೇಸಸ್ ಮಸ್ಟ್ ಟು ವಿಸಿಟ್ ಇನ್ ಬೆಂಗಳೂರು. Very much correctly told it, and thank you very much for that. And
ಜನ ಬಂದಿದ್ದಾರೆ ಕ್ರಿಕೆಟ್ ಎಲ್ಲ ಆಡೋಕ್ಕೆ ಅದು ಇದು ಮಾಡೋಕ್ಕೆ. ಇದು ಮೊದಲು ಗ್ರೀನ್ ಇತ್ತು, ಇವಾಗ ಸ್ವಲ್ಪ ಪೊಲ್ಯೂಷನ್ ಇಂದ ಈ ತರ ಆಗಿದೆ. ಜನ ಎಲ್ಲ ಬರ್ತಾರೆ, ಅದಕ್ಕೆ ಈ ತರ ಜನನು ಬರ್ತಾರೆ ಇಳ್ಸಾಕೊಂಡು. ವಾ ಶಾಂತ ನೀ ಎಲ್ಲೆಲ್ಲೋ ಹಾಂ 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 ಹಾಂ